ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಪ್ರೋಮೋ ನೋಡಿದ್ರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಶಾಂತಿ ನಮ್ಗೆ ಗೊತ್ತಾಯ್ತು. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರೂಲ್ಸ್ ಬ್ರೇಕ್ ಮಾಡಿದ್ರ ರಕ್ಷಿತ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ರೂಲ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನೊಂದು ಕೋಲ್ ಕೊಟ್ಟಿದ್ದಾರೆ, ಆ ಎರಡೂ ಕೋಲ್ಗಳು ಕೂಡ ಅಂದ್ರೆ ಜೋಡಿಗೆ ಟಾಸ್ಕ್ ಇರೋದ್ರಿಂದ ಇಲ್ಲಿ ಅವರು ಒಂದು ಕೋಲ್ ಹಿಡ್ಕೊಂಡಿದ್ದಾರೆ, ಮತ್ತೆ ಇಲ್ಲಿ ಈ ಕಡೆ ಒಂದು ಜೋಡಿಗಳು ಕೂಡ ಕೋಲ್ನ ಹಿಡ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೋಲು, ಅವ್ರ ಕೋಲ್ನ ಇವ್ರು ಮುಟ್ಟಂಗಿರಲ್ಲ, ಇವ್ರ ಕೋಲ್ನ ಅವ್ರು ಮುಟ್ಟಂಗಿರಲ್ಲ. ನೋಡಕ್ಕೆ ಗೇಮು ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಆದ್ರೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಕೂಡ ಇಲ್ಲಿ ಇದೆ. ಏನಕ್ಕೆ ಅಂತಂದ್ರೆ ದೊಡ್ಡ ದೊಡ್ಡ ಬಾಲ್ನ ಈಸಿಯಾಗಿ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬೋದು, ಆದ್ರೆ ಚಿಕ್ಕ ಚಿಕ್ಕ ಬಾಲ್ಗಳು ಏನಿರುತ್ತೆ ಆ ಬಾಲ್ನ ಇಲ್ಲಿ ಆ ಕೋಲ್ ಸಹಾಯದಿಂದ ಎತ್ಕೋಬೇಕು ಅಂತ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಆಗೇ ಆಗುತ್ತೆ. ನಮಗೆ ನೋಡಿದ ತಕ್ಷಣ ಈಸಿ ಅನ್ಸ್ಬೋದು, ಏನಪ್ಪ ಈ ತರ ಚಿಕ್ಕ ಚಿಕ್ಕ ಗೇಮ್ಗಳಿಗೆಲ್ಲ ಇವ್ರು ಈ ರೀತಿ ಕಿತ್ತಾಡ್ತಾರೆ ಅಂತ ಅಂದ್ಬಿಟ್ಟು. ಅಲ್ಲೇ ಬ್ಯಾಲೆನ್ಸ್ ಮಾಡಬೇಕಾಗಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಬಾಲ್ಗಳನ್ನ ಸ್ವಲ್ಪ ಈಸಿಯಾಗಿ ತಗೊಂಡೋಗ್ಬೋದು ಎರಡೂ ಕೋಲ್ಗಳಿಂದ. ಆದರೆ ಈ ಚಿಕ್ಕ ಬಾಲ್ ಇದೆಯಲ್ಲ, ವೈಟ್ ಕಲರ್ ಬಾಲು, ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಈ ಒಂದು ಬಾಲ್ನ ತಗೊಂಡೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಗಳ ಕೂಡ ಇಲ್ಲಿ ಆಗಿರೋದು. ನೋಡಿ, ಪ್ರೋಮೋದಲ್ಲಿರೋ ಪ್ರಕಾರ ಫಸ್ಟ್ ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಕಟ್ಟ ಕಡೆಯ ಟಾಸ್ಕ್ ಆಗಿದೆ ಇದು. ಇವಾಗ ಜೋಡಿಗಳು ಆಗಿದಾರೋ ಇವ್ರಿಗೆ ಇದು ಕಟ್ಟ ಕಡೆಯ ಅವಕಾಶ. 2 ಗೇಮ್ಗಳು ಆಗಿದೆ. ಈಗ ಚೈತ್ರ ಅವರು ಮತ್ತೆ ರಜತ್ ಅವರು ಫಸ್ಟ್ ಇಲ್ಲಿ ಗೇಮ್ ಇಂದ ಹೊರಗಡೆ ಬಿದ್ದಿದ್ರು. ಆದ್ರೆ ಚೈತ್ರ ಅವರು ಇವಾಗ ಆಡ್ತಾ ಇರೋದು ಸ್ಪಂದನ ಅವ್ರ ಪರವಾಗಿ ಇಲ್ಲಿ ಆಡ್ತಾ ಇದಾರೆ. ಆ ಒಂದು ಜೋಡಿ ಗೇಟ್ ಆಯ್ತಲ್ವಾ, ಒಂದು ರಜತ್ ಅವ್ರಿಗೂ ಕೂಡ ಇಲ್ಲಿ ಏಟ್ ಆಗಿದೆ ಕಾಳಗ್ ಸ್ವಲ್ಪ. ಮತ್ತೆ ಇಲ್ಲಿ ಮೇನ್ ಆಗಿ ಅವರು ಟಾಸ್ಕ್ ಆಡ್ಬೇಕಾಗಿರೋ ಇದರಿಂದ ಹೊರಗಡೆ ಬಿದ್ದಿದ್ದಾರೆ. ಮೊದಲನೇ ಟಾಸ್ಕ್ ಇಲ್ಲಿ ಮಾಡುವವರು ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಗೆದ್ರು, ನೆನ್ನೆನೆ ಅದನ್ನ ನೋಡಿರ್ತೀರಾ. ಇಲ್ಲಿ ಹೊರಗಡೆ ಇಟ್ರು ರಜತ್ ಅವ್ರನ್ನ, ಚೈತ್ರ ಅವ್ರನ್ನ ಇಲ್ಲಿ ಹೊರಗಡೆ ಇಟ್ರು. ಇನ್ನು 2ನೇ ಗೇಮು ರಿಂಗ್ ಗೇಮು, ಇದ್ರಲ್ಲಿ ಗೆಲ್ಲೋದು ಯಾರಪ್ಪ ಅಂತಂದ್ರೆ ಅಶ್ವಿನಿ ಅವರು, ರಘು ಅವರು ಗೆಲ್ತಾರೆ. ಆದ್ರೆ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಇಲ್ಲಿ ಸೂರಜ್ ಅವರು ಮತ್ತೆ ರಾಶಿಕ್ ಅವರೇ ವಿನ್ ಆಗ್ಬೇಕಿತ್ತು. ಯಾಕಂತಂದ್ರೆ 9 ರಿಂಗ್ಗಳನ್ನ ಇಲ್ಲಿ ಮೊದಲನೇದಾಗಿ ಇಬ್ರಿಗೂ ಕೂಡ 2 ಸತಿ ಇಲ್ಲಿ ಚಾನ್ಸ್ ನ ಕೊಡ್ತಾರೆ. ಅಂದ್ರೆ ರಿಂಗ್ ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹುಡುಗರಿಗೆ 2 ಟೈಮ್ ಚಾನ್ಸ್ ಕೊಡ್ತಾರೆ, ಮತ್ತೆ ಹುಡುಗರಿಗೂ ಕೂಡ ಇಲ್ಲಿ 2 ಚಾನ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ 2 ರೌಂಡ್ ಗಳನ್ನ ಇಲ್ಲಿ ಆಡಿಸ್ತಾರೆ. ಇಲ್ಲಿ ರಾಶಿಕ್ ಅವರು ಕೂಡ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಆಡಿದ್ರು. ಆದ್ರೆ ಮೊದಲನೇ ರೌಂಡ್ ಹುಡುಗರು ಬಂದಾಗ ಏನ್ ಮಾಡಿದ್ರು ಅಂದ್ರೆ ಸೂರಜ್ ಅವರು 9 ರಿಂಗ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ರು. ಆದ್ರೆ ಅವ್ರ ಹತ್ರನೇ ಹಿಡ್ಕೋಬೇಕಿತ್ತು, ಅದು ರೂಲ್ಸ್ ಪ್ರಕಾರ ಅವ್ರು ಹಿಡ್ಕೊಳ್ಳಿಲ್ಲ, ಕೆಳಗಡೆ ಬಿಟ್ರು. ಆ ನಂತರ ಇಲ್ಲ, ನಾನು 9 ರಿಂಗ್ ಕಲೆಕ್ಟ್ ಮಾಡಿದೀನಿ ಅಂತ ಹೇಳಿದ್ರು. ಬಟ್ ರೂಲ್ಸ್ ಅಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕಲ್ವಾ ಧನುಷ್ ಅವರು. ಅದು ಯಾವ್ದು ಕೂಡ ಅವ್ರ ಕೈಯಲ್ಲಿ ಹಿಡ್ಕೊಂಡಿರಲ್ಲ, ಅದು ಇಷ್ಟು ಕೂಡ ಅವರು ತಗೊಳ್ಳೇ ಇಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಅವ್ರು ಮಾಡಿರೋ ತಪ್ಪೇ ಬಿಡಿ. ಇಲ್ಲಿ ಧನುಷ್ ಅವ್ರದ್ದು ತಪ್ಪಿಲ್ಲ, ಮತ್ತೆ ಇಲ್ಲಿ ರಜತ್ ಅವ್ರದ್ದು ಯಾರ್ದು ಕೂಡ ಇಲ್ಲಿ ಉಸ್ತುವಾರಿಗಳು ಏನು ತಪ್ಪಿಲ್ಲ. ಇಲ್ಲಿ ಮೇನ್ ಮಿಸ್ಟೇಕ್ ಮಾಡಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ಅವ್ರ ಕೈಯಲ್ಲಿ ಹಿಡ್ಕೋಬೇಕಿತ್ತು, ಇಲ್ಲ ಅಂದ್ರೆ ರಾಶಿಕ್ ಅವ್ರ ಕೈಲಿ ತಗೊಂಡೋಗಿ ಕೊಡಬೇಕಿತ್ತು. ಅವ್ರು ಮಾಡಿರೋ ಮಿಸ್ಟೇಕ್ ಇಂದ ಅವ್ರು ಸೋತ್ರು ಅಷ್ಟೇ. ಕೊನೆಗೆ ನೋಡಿ ಗೇಮ್ ಅಲ್ಲಿ ಯಾವ ರೀತಿ ಆಯ್ತು ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು, ರಘು ಅವರು ಗೆಲ್ತಾರೆ. ಇಲ್ಲಿ ಬಿಗ್ ಬಾಸ್ ಯಾರನ್ನ ಹೊರಗಡೆ ಇಡ್ತೀನಿ ಅಂತ ಕೇಳಿದಾಗ ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಬುದ್ಧಿವಂತಿಕೆಯಿಂದ ಆಡಿದ್ರು. ಇಲ್ಲಿ ಗೇಮ್ ಅಂತ ಬಂದಾಗ ಸೂರಜ್ ಅವರು ಮತ್ತೆ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ಅವ್ರನ್ನ ಹೊರಗಡೆ ಇಟ್ರೆ ಗೇಮ್ ನ ಆರಾಮಾಗಿ ಇಲ್ಲಿ ಆಡ್ಬೋದು ಅಂತ ಅಂದ್ಬಿಟ್ಟು ಬುದ್ಧಿವಂತಿಕೆ ಯೂಸ್ ಮಾಡಿದ್ದಾರೆ. ಇವರು ಪರ್ಸನಲ್ ಆಗಿ ತಗೊಳಕ್ ಹೋಗಿದ್ರೆ ಇಲ್ಲಿ ಕಾವ್ಯ ಅವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ಹೊರಗಡೆ ಇಡಬೇಕು ಅಂತಾನೆ ಇಲ್ಲಿ ರಘು ಅವ್ರು ಅನ್ಕೊಂಡಿದ್ದು. ನೋಡೋಣ ಇದನ್ನ ಯಾರು ಡಿಸಿಷನ್ ತಗೊಂಡ್ರು ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಅಶ್ವಿನಿ ಅವರು ಇಲ್ಲಿ ಹೇಳಿರಬಹುದು, ರಾಶಿಕಾ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ನೆಕ್ಸ್ಟ್ ಗೇಮ್ ಅಂತ ಬಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ನಮಗೂ ಕೂಡ ಅವ್ರು ಪೈಪೋಟಿ ಕೊಡ್ತಾರೆ, ಅವ್ರನ್ನ ಹೊರಗಡೆ ಇಡೋಣ ಅಂತ ಅವರೇ ಹೇಳಿರ್ಬೋದು ಅಂತ ನನ್ನ ಒಂದು ಒಪಿನಿಯನ್. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇದು ಕಟ್ಟ ಕಡೆಯ ಟಾಸ್ಕ್ ಆಗಿದೆ. ಅಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕಂತಂದ್ರೆ ಈ ಒಂದು ಟಾಸ್ಕ್ ನ ಗೆದ್ರೆ ಇಲ್ಲಿ ಆರಾಮಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೋದು. ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ, ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೋ ಮೊದಲ 3 ಸ್ಪರ್ಧಿಗಳಿಗೆ, ಈಗ 4 ಜೋಡಿಗಳು ಇದ್ದಾರೆ, ಈ 4 ಜೋಡಿಗಳಲ್ಲಿ 1 ಜೋಡಿ ಹೊರಗಡೆ ಬೀಳ್ತಾರೆ, 3 ಜೋಡಿಗಳು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಆರಾಮ್ ಅಂತ ಅನ್ಸುತ್ತೆ, ಬಟ್ ಸ್ವಲ್ಪ ಕಷ್ಟ ಕೂಡ ಇಲ್ಲಿ ಇದೆ. ಅಲ್ಲಿ ನೋಡಿ ಸರಿಯಾಗಿ ಆಡು ಗಿಲ್ಲಿ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅದು ಬ್ಯಾಲೆನ್ಸ್ ಆಗ್ತಲ್ಲ, ಚಿಕ್ಕ ಬಾಲ್ ಇದೆಯಲ್ಲ, ಮತ್ತೆ ಇಲ್ಲಿ ಲೈನ್ ಹತ್ರ ಕೂಡ ಇಲ್ಲಿ ತಗೊಂಡು ಹೋಗಿದ್ದಾರೆ. ಲೈನ್ ಕರೆಕ್ಟ್ ಆಗಿ ಲೈನ್ಗೆ ಇಲ್ಲಿ ಬಾಲ್ ಅಲ್ಲೇ ಕೂಡ ಇಲ್ಲಿ ಬಿದ್ದಿದೆ. ಮತ್ತೆ ಫಸ್ಟ್ ಇಂದ ತಗೊಂಬನ್ನಿ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ನೋಡೋಣ ಅದನ್ನು ಕೂಡ. ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ದೊಡ್ಡ ಬಾಲ್ಗಳನ್ನ ಇಲ್ಲಿ ತಂದು ಹಾಕಿದ್ದಾರೆ. ಅದರಲ್ಲಿ ಅಭಿ ಮತ್ತೆ ಸ್ಪಂದನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಪಂದನ ಅವ್ರ ಪರವಾಗಿ ಇಲ್ಲಿ ಚೈತ್ರ ಅವ್ರು ಆಡ್ತಾ ಇದಾರಲ್ಲ, ಅವರು ಆಲ್ರೆಡಿ 4 ಬಾಲ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಅಟ್ ಪ್ರೆಸೆಂಟ್ ನಾನು ಹೇಳ್ತಿರೋದು ಪ್ರೋಮೋದಲ್ಲಿರೋ ಪ್ರಕಾರ ಮಾತ್ರನೇ ಇಲ್ಲಿ ಹೇಳ್ತಿರೋದು. ರಘು ಅವ್ರದ್ದು, ಅಶ್ವಿನಿ ಅವ್ರದ್ದು 2 ಬಾಲ್ಗಳಿದೆ, ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು ಒಂದೇ 1 ಬಾಲ್ ತೋರಿಸಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಮಾಳು ಅವ್ರದ್ದು, ರಕ್ಷಿತ್ ಅವರು 5 ರಿಂದ 6 ಬಾಲ್ ಕರೆಕ್ಟ್ ಆಗಿ ಇಲ್ಲಿ ಹಾಕಿದ್ದಾರೆ. ನೋಡಿ ಇವರೆಲ್ಲರೂ ಕೂಡ ಜಾಸ್ತಿ ಹಾಕಿದ್ದಾರೆ. ಈ ಒಂದು ಜೋಡಿ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಕೇವಲ ಒಂದೇ 1 ಬಾಲ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಫುಲ್ಲು ಇಲ್ಲಿ ಮುಗ್ದಿಲ್ಲ ಕಂಪ್ಲೀಟ್ ಆಗಿ. ಬಟ್ ನಮಗೆ ಪ್ರೋಮೋದಲ್ಲಿ ತೋರಿಸ್ಬೇಕಾದ್ರೆ ಏನ್ ತೋರಿಸಿದ್ದಾರೆ ಅಂದ್ರೆ, ಇಲ್ಲಿ ತುಂಬಾ ಕಮ್ಮಿ ಬಾಲ್ ಹಾಕಿರೋದು ಕಾವ್ಯ ಅವರು, ಗಿಲ್ಲಿ ಅವ್ರದ್ದು ಅಂತ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಬಾಲ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅಂತ
ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಅವ್ರದ್ದು ಮ್ಯಾನರಿಸಮ್ ಏನಿತ್ತು ಸ್ವಲ್ಪ ಚೇಂಜ್ ಆಗಿದೆ. ಅವ್ರದ್ದೊಂದು ವ್ಯಕ್ತಿತ್ವ ಈ ವೀಕ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಈ ಒಂದು ಪ್ರೋಮೋ ನೋಡಿದಾಗ ಅರ್ಚಾಡಿದ್ದಾರೆ ಕಿರ್ಚಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಇದರಿಂದ ಎಲ್ರಿಗೂ ಕೂಡ ಬೇಜಾರ್ ಆಗಿದೆ. ಯಾಕಂದ್ರೆ ಧನುಷ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಬೇಡ ರಕ್ಷಿತಾ ಸ್ವಲ್ಪ ಸುಮ್ಮನಿರು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ರೂಲ್ಸ್ ಬ್ರೇಕ್ ಅಂದ್ರೆ ಅಲ್ಲಿ ಅವರು ಒಂದೊಂದು ರೂಲ್ಸ್ ಕೊಟ್ಟಿರ್ತಾರೆ, ಆ ರೂಲ್ಸ್ ಬ್ರೇಕ್ ಆಗಿರಕ್ಕೆ ಇಲ್ಲಿ ಸ್ವಲ್ಪ ಸ್ಟಾಪ್ ಕೂಡ ಮಾಡಿದ್ದಾರೆ. ರಕ್ಷಿತ್ ಅವರು ಸ್ವಲ್ಪ ಸುಮ್ಮನೆ ಸಮಾಧಾನವಾಗಿರ್ಬೋದಿತ್ತು. ಅದು ನನ್ನ ಇಷ್ಟ, ಪರವಾಗಿಲ್ಲ, ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಆ ಕೋಲ್ನೆಲ್ಲ ಇಲ್ಲಿ ಹೊಡಿತಾರೆ. ಆ ರೀತಿ ಮಾಡೋದು ಅಷ್ಟೊಂದು ಸರಿ ಅಲ್ಲ. ಪ್ರೋಮೋ ನೋಡಿದ ತಕ್ಷಣ ಯಾವುದು ಡಿಸೈಡ್ ಆಗಬಾರ್ದು ಅಂತ ಹೇಳ್ತಾರೆ. ಹೌದು, ಆದರೆ ಇಲ್ಲಿ ಮೇನ್ ಆಗಿ ಪ್ರೋಮೋದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಆ ಕೋಲ್ನ ತಗೊಂಡು ಹೊಡಿತಿದ್ದಾರೆ. ಗೇಮ್ನ ಕಂಟಿನ್ಯೂ ಮಾಡ್ಬೋದಲ್ವಾ, ಆ ಗೇಮ್ನ ಆ ರೀತಿ ಅರ್ಧಕ್ಕೇನೆ ಮಾಡ್ಕೊಂಡು ಆಡಿದ್ರೆ ಇಲ್ಲಿ ಮಾಲುವರೆಗೂ ಕೂಡ ಅದರಿಂದ ಎಫೆಕ್ಟ್ ಆಗೇ ಆಗುತ್ತೆ. ಈಗ ಮೊದಲ 3 ಜೋಡಿಗಳು ಇದರಲ್ಲಿ ಸೆಲೆಕ್ಟ್ ಆಗುತ್ತೆ. ಮುಂಚೆಗಿದ್ದಿರೋ ಗೇಮ್ಗಳು ಇಲ್ಲಿ ಬರಲ್ಲ ಲೆಕ್ಕಕ್ಕೆ. ಈಗ ಯಾರು ತಗೊಂಡೋಗಿ ಹೆಚ್ಚು ಬಾಲ್ಗಳನ್ನ ಹಾಕಿರ್ತಾರೋ ಅಂದ್ರೆ ಅವರಿಗೆ ಹೆಚ್ಚು ಪಾಯಿಂಟ್ಗಳು ಕೂಡ ಇಲ್ಲಿ ಸಿಗುತ್ತೆ. ಯಾರು ಇಲ್ಲಿ ಹಾಕ್ತಾರೋ ಅವ್ರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಆಲ್ರೆಡಿ ಇವ್ರು ಗೆದ್ದು ಬಿಟ್ಟಿದ್ದಾರೆ ಒಂದು ಗೇಮು, ಇವ್ರು ಇಲ್ಲಿ ಹೋಗಿದ್ದಾರೆ ಅಂತ ಅರ್ಥನೇ ಇಲ್ಲ. ಆದರೆ ಯಾಕೆ ಈ ರೀತಿ ರಕ್ಷಿತ್ ಅವ್ರು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಹೌದು, ಫೌಲ್ ಆಯ್ತಾ ಬಿಡು, ಓಕೆ ಪರವಾಗಿಲ್ಲ ಅಂತ ಬಿಡ್ಬೋದಿತ್ತು. ಬಟ್ ಇಲ್ಲಿ ಒಂದು ಕಾಣಿಸ್ತಿರೋದೇನಪ್ಪ ಅಂತಂದ್ರೆ ರಕ್ಷಿತ್ ಅವರು ಇಲ್ಲಿ ಮಾಡುವ ಕೋಲ್ನ ಇಲ್ಲಿ ಮುಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಧ್ರುವಂತ್ ಅವ್ರು ಫೌಲ್ ಕೊಟ್ರು, ಇಲ್ಲ ಅಂತಂದ್ರೆ ಆತರ ಮುಟ್ಟಂಗಿಲ್ಲ ಅಂತ ಇಲ್ಲಿ ಹೇಳಿದ್ರು ಧ್ರುವಂತ್ ಅವ್ರು ಕೂಡ. ಇಲ್ಲಿ ಬೇಕು ಅಂತ ಆ ರೀತಿ ಆಯ್ತು, ಬೇಡ ಅಂತ ಆಯ್ತು, ಇಲ್ಲ ಧ್ರುವಂತ್ ಅವರೇ ತಪ್ಪು ಮಾಡಿದ್ರು, ಇಲ್ಲ ಅಂತಂದ್ರೆ ರಕ್ಷಿತ್ ಅವ್ರ ಮೇಲೆ, ಇಲ್ಲ ಅಂದ್ರೆ ರಕ್ಷಿತ್ ಅವ್ರ ಮೇಲೆ ಇವಾಗ ಧ್ರುವಂತ್ ಅವ್ರಿಗಂತೂ ಬೇಜಾರಿದೆ. ಬೇಕು ಅಂತಾನೆ ಫೌಲ್ ಕೊಟ್ರು, ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಉಸ್ತುವಾರಿಗಳದೇ ಇಲ್ಲಿ ಅಂತಿಮ ನಿರ್ಧಾರ ಆಗಿರೋ ಕಾರಣ ಇಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ನೋಡ್ಬೇಕಿದೆ. ವೀಕ್ಷಕರೇ, ಸದ್ಯ ಈ ಒಂದು ಟಾಸ್ಕ್ ಅಲ್ಲಿ ಯಾವೊಂದು ಜೋಡಿ ಅಂದ್ರೆ 3 ಜೋಡಿ ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಇಲ್ಲಿ ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನಿಸ್ತು ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ಮತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಯಾಕಂದ್ರೆ ತಪ್ಪಿತ್ತು ಅಂತಂದ್ರೆ ತಪ್ಪಿದೆ ಅಂತ ಹೇಳಿ ಅದೇನು ಕೂಡ ತಪ್ಪಿಲ್ಲ. ಅಟ್ ಪ್ರೆಸೆಂಟ್ ನೋಡಿದಾಗ ಏನ್ ಅನಿಸ್ತದೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಆಗಿ ಇವರು ಸ್ಪಂದನ ಅವ್ರ ಕಾಲಲ್ಲೂ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಇಂಜುರಿ ಆಗಿದೆ. ಅವರು ಕೂಡ ಎದ್ದಿಂತ್ಕೊಂಡ್ಬಿಟ್ಟು ರಕ್ಷಿತಾ ಅಂತ ಇಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಫಸ್ಟ್ ಗೇಮ್ನ ಸ್ಟಾರ್ಟ್ ಮಾಡು, ನಂತರ ಇಲ್ಲಿ ಮಾತಾಡುವಂತೆ ಅಂತ ಅಂದ್ಬಿಟ್ಟು ಹೇಳೋ ಒಂದು ಸಿಚುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇತ್ತು. ಮತ್ತೆ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು ಕೂಡ ಅಲ್ಲೇ ಇದ್ದಾರೆ. ಅಂದ್ರೆ ನಿನ್ನೆ ರಘು ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಇಬ್ರು ಕೂಡ ಥಿಂಕ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಬುದ್ಧಿವಂತಿಗೆ ಯೂಸ್ ಮಾಡ್ಬಿಟ್ಟು ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಅದಂತೂ ಕೂಡ ಕನ್ಫರ್ಮ್. ಈಗ 4 ಜೋಡಿಗಳಲ್ಲಿ ಯಾವ ಒಂದು 3 ಜೋಡಿ ಹೆಚ್ಚು ಅಂಕ ಗಳಿಸಿದೆ ಅಂತ ನೋಡ್ಬೇಕಾಗುತ್ತೆ. ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಅಭಿ ಅವರು ಮತ್ತಿಲ್ಲಿ ಮಾಳು ಅವರು ಜಾಸ್ತಿ ಬಾಲ್ಗಳನ್ನ ತಗೊಂಡೋಗಿ ಇಲ್ಲಿ ಹಾಕಿದ್ದಾರೆ. ನೋಡೋಣ ಯಾರು ಜಾಸ್ತಿ ಬಾಲ್ ಹಾಕಿದ್ದಾರೆ, ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರೋಮೋದಲ್ಲಿ ಅದು ಕೂಡ ಇಲ್ಲಿ ಸ್ವಲ್ಪ ನಿಜ ಇರಲ್ಲ. ಸ್ವಲ್ಪ ಎಪಿಸೋಡ್ನ ನೋಡೋಣ, ಮತ್ತೆ ಲೈವಲ್ಲೂ ಕೂಡ ಗೊತ್ತಾಗಿ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಯಾರು ಇಲ್ಲಿ ಎಷ್ಟು ಬಾಲ್ಗಳನ್ನ ಇಲ್ಲಿ ಹಾಕಿದ್ರು, ಯಾವ ವಿಚಾರಕ್ಕೆ ಇಲ್ಲಿ ಜಗಳ ಆಯ್ತು ಅದು ತೋರಿಸಲಿಲ್ಲ ಅಂದ್ರೂ ಕೂಡ ಯಾರ್ದು ಇಲ್ಲಿ ತಪ್ಪಿತ್ತು ಅನ್ನೋ ಕಾರಣ ಇಲ್ಲಿ ಗೊತ್ತಾಗೇ ಬಿಡುತ್ತೆ. ನೋಡೋಣ ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನಿಸ್ತು ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಯಾರು ಕ್ಯಾಪ್ಟನ್ ಆಗ್ಲೇಬಾರ್ದು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.